ಇಂದು ರಾತ್ರಿ ಭಾರತ ಪಾಕಿಸ್ತಾನದ ಕೆಲವೊಂದು ಉಗ್ರಗಾಮಿಗಳ ನೆಲೆಗಳ ಮೇಲೆ ಸ್ಪೆಸಿಫಿಕ್ ಆಗಿ ಅಟ್ಯಾಕ್ ಮಾಡಿದೆ. ಸುಮಾರು 9 ಪ್ರದೇಶಗಳಲ್ಲಿ ಭಾರತದ ವಾಯುಪಡೆ ಏರ್ ಸ್ಟ್ರೈಕ್ ಮಾಡಿದೆ. ಬಹಳ ಯಶಸ್ವಿಯಾಗಿ ಕೂಡ ಈ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ್ ಅಂತ ಹೆಸರಿಟ್ಟಿದ್ದಾರೆ. ಇದು ಯಾಕೆ ನಾವು ಈ ಪ್ರತಿಕಾರ ಅಂದರೆ ನಿಮಗೆಲ್ಲ ಗೊತ್ತಿದೆ, ಕೆಲವು ದಿನಗಳ ಹಿಂದೆ ಪೆಹಲ್ಗಾಮ್ ಅಲ್ಲಿ ಪಾಕಿಸ್ತಾನ ಪ್ರೇರಿತ ಉಗ್ರಗಾಮಿಗಳು ನಮ್ಮ ಭಾರತೀಯ 26 ಅಮಾಯಕ ಟೂರಿಸ್ಟರನ್ನ ಗುರಿಯಾಗಿಸಿಕೊಂಡು ಸಾಯಿಸಿದ್ರು. ಹೆಣ್ಮಕ್ಳು ಮಕ್ಕಳನ್ನು ಬಿಟ್ಟು ಗಂಡು ಮಕ್ಕಳನ್ನು ಹೊಡೆದಿದ್ರು. ಸೊ ಆ ಕುಟುಂಬಗಳ ಮುಂದೆ ಅವರನ್ನು ಸಾಯಿಸಿದ್ರು. ಹೀಗಾಗಿ ಆ ಎಷ್ಟೋ ಜನ ಹೆಣ್ಮಕ್ಳಲ್ಲಿ ತಮ್ಮ ಸಿಂಧೂರ್, ತಮ್ಮ ಕುಂಕುಮವನ್ನು ಕಳ್ಕೊಂಡಿದ್ರು. ಆಮೇಲೆ ಉಗ್ರಗಾಮಿಗಳು ಅವತ್ತು ಪೆಹಲ್ಗಾಮಲ್ಲಿ ನಮ್ಮ ಅಮಾಯಕ ಟೂರಿಸ್ಟನ್ನು ಹೊಡೆದಿದ್ದು, ಮ್ಯಾಕ್ಸಿಮಮ್ ಎಲ್ಲರಿಗೂ ಸಾಯಿಸಿದ್ದು ಹೆಡ್ ಶಾಟ್, ಇಲ್ಲಿಗೆ ಹೊಡೆದು ಸಾಯಿಸಿದ್ರು. ಹೀಗಾಗಿ ನಾವು ಕೂಡ ಆಪರೇಷನ್ ಸಿಂಧೂರ್ ಇದೇ ಪ್ಲೇಸು, ಆ ಒಂದು ಸಿಂಧೂರಿಂದ ಮುಖಾಂತರ ನಿಮಗೆ ನಾವು ವಾಪಸ್ ಆನ್ಸರ್ ಕೊಟ್ಟೆವು. ಸುಮಾರು 60ಕ್ಕಿಂತ ಹೆಚ್ಚು ಉಗ್ರಗಾಮಿಗಳು ಸಾವನ್ನಪ್ಪಿದ್ದಾರೆ ಅನ್ನೋದು ಸುದ್ದಿ ಇದೆ. ಆದರೆ ಅದು ಕರೆಕ್ಟಾಗಿ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಪಾಕಿಸ್ತಾನದವರು ಇಂಥ ಸಂದರ್ಭದಲ್ಲಿ ಅವ್ರು ಬಿಟ್ಕೊಡಲ್ಲ. ಎಷ್ಟು ಜನ ಸತ್ತಿದ್ರೆ ಯಾರು ಸತ್ತಿಲ್ಲ ಅಂತ ಹೇಳ್ತಾರೆ ಅವರು. ಅಂಥ ಒಂದು ಹೇಡಿ ದೇಶ ಅದು. ಭಾರತ ಪ್ರತೀಕಾರವನ್ನು ತಗೊಂಡಿದೆ. ಭಾರತ ಇದು ತಗೊಳ್ಳೇಬೇಕಾಗಿತ್ತು. ಯಾಕಂದರೆ ಪ್ರತಿ ಸಲ ಎಷ್ಟು ಸಲ ಅಂತ ಸುಮ್ಕುಂದ್ರು ಅದು. ಸೊ ಪ್ರತಿ ಸಲ ಬರೀ ಇದೇ ಆಗ್ತಿತ್ತಾ, ಉಗ್ರಗಾಮಿಗಳು ಮಾಡಿದ್ರೆ ಬಿಡು ಹೋಗ್ಲಿ ಬಿಡು, ಇಲ್ಲ ಅದು ಹೋಯ್ತು ಸಮಯ. ಒಮ್ಮೆ ಸ್ಟ್ರಾಂಗ್ ಮೆಸೇಜ್ ಕೊಡಬೇಕು. ನೆಕ್ಸ್ಟ್ ಟೈಮ್ ಅವರು ನಮ್ಮನ್ನು ಕೆಣಕಕ್ಕೂ ಹೆದರಿಕೆ ಶುರು ಆಗಬೇಕು. ಅದು ಅಂಥ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ ಕೈಗೊಂಡಿದೆ. ಭಾರತ ಸರ್ಕಾರ ಕೆಲಸ ಮಾಡ್ತಾ ಇದೆ. ಬಟ್ ಮುಂದೇನು, ವಾಟ್ ಈಸ್ ದ ಫ್ಯೂಚರ್ ಅಂತ ಬಂದಾಗ ಈಗ ಎಸ್ಕಲೇಟ್ ಆಗ್ತದೆ. ಭಾರತ ಮತ್ತು ಪಾಕಿಸ್ತಾನ ಎರಡೂ ರಾಷ್ಟ್ರಗಳ ಮಧ್ಯೆ ಒಂದು ಯುದ್ಧದ ವಾತಾವರಣ ಸೃಷ್ಟಿಯಾಗ್ತಿದೆ. ಒಂದು ಉದ್ವಿಗ್ನ ಪರಿಸ್ಥಿತಿ ಶುರುವಾಗಿದೆ. ಅದಕ್ಕೆ ಭಾರತ ಸರ್ಕಾರವೂ ಕೂಡ ರೆಡಿಯಾಗಿದೆ. ಸೊ ನೋಡಿ, ಎಲ್ಲ ಕಡೆ ಡ್ರಿಲ್ ಮಾಡಿಸ್ತಾ ಇದ್ದಾರೆ. ಸುಮಾರು 250 ಜಿಲ್ಲೆಗಳಲ್ಲಿ ಡ್ರಿಲ್ ಮಾಡಿಸ್ತಾ ಇದ್ದಾರೆ. ನೆಕ್ಸ್ಟು ಆ ಬಾರ್ಡರ್ಲಿರುವಂಥ ಹಳ್ಳಿಗಳಲ್ಲಿ, ನಗರಗಳಲ್ಲಿ ಬ್ಲಾಕ್ಔಟ್ ಅಂದರೆ ಎಲ್ಲ ಬಂದ್, ಕರೆಂಟ್ ಎಲ್ಲ ಬಂದ್ ಮಾಡ್ತಾರೆ, ಇಂಟರ್ನೆಟ್. ಯಾಕಂದರೆ ಅಲ್ಲಿ ಊರಲ್ಲಿ ಲೈಟ್ಗಳಿದ್ವು ಅಂದರೆ ಆ ಲೈಟ್ಗಳ ಮೇಲೆ ಅವರು ಅದನ್ನು ಬೆಳಕು ನೋಡ್ಕೊಂಡು ಅವರು ಟಾರ್ಗೆಟ್ ಮಾಡ್ತಾರೆ. ಹೀಗಾಗಿ ಒಟ್ಟ ಫುಲ್ ಕತ್ಲ, ರಾತ್ರಿ ಲೈಟ್ ಇರಲ್ಲ. ಅದಕ್ಕೆ ನಾವು ಬ್ಲಾಕ್ಔಟ್ ಅಂತ ಕರಿತೀವಿ. ಇಂಟರ್ನೆಟ್ ಇರಲ್ಲ, ಏನೂ ಇರಲ್ಲ. ಮನೆಯಾಗ ಇವನ್ ಜನರೇಟರ್ ಕೂಡ ಹಾಕಂಗಿಲ್ಲ. ಸೊ ಹೀಗಾಗಿ ಕೆಲವೊಂದು ಆ ಒಂದು ಬಾರ್ಡರ್ಲಿರುವಂಥ ಹಳ್ಳಿ ಮತ್ತು ನಗರಗಳಲ್ಲಿ ಬ್ಲಾಕ್ಔಟ್ ಮಾಡ್ತಾ ಇದ್ದಾರೆ. ಕೆಲವೊಂದು ಪ್ರಮುಖ ನಗರಗಳಲ್ಲಿ, ಕೆಲವೊಂದು ಪ್ರಮುಖ ಸ್ಥಳಗಳಲ್ಲಿ ಡ್ರಿಲ್ ಮಾಡಿಸ್ತಾ ಇದ್ದಾರೆ. ಸೊ ಎಲ್ಲ ರೆಡಿ ಆಗ್ತದೆ, ಎವ್ರಿಥಿಂಗ್ ಈಸ್ ರೆಡಿ. ಬಟ್ ಇಲ್ಲಿ ಪ್ರಶ್ನೆ ಬರುತ್ತೆ, ಇಂಥ ಸಂದರ್ಭದಲ್ಲಿ ಭಾರತದಲ್ಲಿ IPL ನಡೀತಾ ಇದೆ. ಇದು ಮೋಸ್ಟ್ ಪಾಪ್ಯುಲರ್ ಗೇಮ್, ಜಗತ್ತಿನಾದ್ಯಂತ ಭಾಳ ಪ್ರಸಿದ್ಧಿ ಇರುವಂಥ ಒಂದು ಟೂರ್ನಮೆಂಟು. ಇದ್ರ ಮೇಲೆ ಒಂದು ಅವ್ರ ಕಣ್ಣು ಬೀಳ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ. ನಾವು ಅನ್ಬೋದೇ ಅಲ್ಲೇನು ಮಾಡ್ತಾರೆ ನೋಡೋಣ, ಹಂಗೆ ನಾವು ಮಾತಾಡಕ್ಕೆ ಬರಲ್ಲ. ಯಾಕಂದರೆ ಭಾರತ ಒಂದು ಜವಾಬ್ದಾರಿ ರಾಷ್ಟ್ರ. ಇಂಡಿಯಾ ಈಸ್ ಎ ರೆಸ್ಪಾನ್ಸಿಬಲ್ ಸ್ಟೇಟ್, ಬಟ್ ಪಾಕಿಸ್ತಾನ ಈಸ್ ನಾಟ್ ಎ ರೆಸ್ಪಾನ್ಸಿಬಲ್ ಸ್ಟೇಟ್, ಇಟ್ಸ್ ಇರ್ರೆಸ್ಪಾನ್ಸಿಬಲ್ ಸ್ಟೇಟ್. ಪಾಕಿಸ್ತಾನ ಒಂದು ಬೇಜವಾಬ್ದಾರಿ ದೇಶ. ಇಷ್ಟೇ ವಿಚಾರ ಮಾಡ್ರಿ, ಯುದ್ಧ ಮಾಡೋಕ್ಕಂದ್ರೆ ತಾಕತ್ತಿಲ್ಲ. ಆ ಭಯೋತ್ಪಾದಕರನ್ನ ಕೊಟ್ಟು ಕಳಿಸಿ ಅಮಾಯಕರನ್ನ ಸಾಯಿಸ್ತಾರೆ ಅಂದ್ರೆ ಅವ್ರು ಎಷ್ಟು ಬೇಜವಾಬ್ದಾರಿ ಇದ್ದಾರೆ. ಇಲ್ಲ ನಿಮ್ಮ ಊರಾಗ ನೋಡ್ರಿ, ಬೇಜವಾಬ್ದಾರಿ ಇರ್ತಾರೆ. ಅವ್ರಿಗೆ ಏನೂ ಸಂಬಂಧ ಇರಲ್ಲ. ಕುಟುಂಬ, ಅಕ್ಕ ತಂಗಿ, ಅಣ್ಣ ತಮ್ಮ, ನಮ್ಮ ತಂದೆ ತಾಯಿ ಸಾಕ್ಬೇಕು, ಏನೂ ಸಂಬಂಧ ಇಲ್ಲ. ತಿರುಗಾಡ್ತಿರ್ತಾರೆ. ಅವ್ರು ಏನು ಬೇಕಾದ್ರೂ ಮಾಡೋಕ್ಕೂ ಹೇಸಲ್ಲ, ಅವ್ರು ಕೊಲೆ ಮಾಡೋಕ್ಕೂ ಹೇಸಲ್ಲ. ಬೇಜವಾಬ್ದಾರಿ ವ್ಯಕ್ತಿ. ಆದರೆ ನೀವು ಒಂದು ಜವಾಬ್ದಾರಿ ಇರ್ತದೆ, ನನ್ನ ಸಂಸಾರ ನಂದು, ನಮ್ಮ ತಂದೆ ತಾಯಿ ಸಾಕ್ಬೇಕು, ನಾನು ನೌಕರಿ ಮಾಡಬೇಕು, ಇದೊಂದು ಜವಾಬ್ದಾರಿ. ಹೀಗಾಗಿ ಭಾರತ ಒಂದು ಜವಾಬ್ದಾರಿ ರಾಷ್ಟ್ರ, ಪಾಕಿಸ್ತಾನ ಒಂದು ಬೇಜವಾಬ್ದಾರಿ ರಾಷ್ಟ್ರ. ಅವ್ರು ಯಾವಾಗ ಏನು ಬೇಕಾದ್ರೂ ಮಾಡ್ಬೋದು. ಹೀಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಭಾರತದ ಭದ್ರತೆಯನ್ನು ಗಮನದಲ್ಲಿಟ್ಟುಕೊಂಡು ಈಗ IPL ಅನ್ನು ಕೆಲವು ದಿನಗಳ ಕಾಲ ಮುಂದೆ ಹಾಕ್ಬೋದು. ಟೂರ್ನಮೆಂಟು ಪೋಸ್ಟ್ಪೋನ್ ಮಾಡ್ಬೋದು. ಯಾಕಂದರೆ ಭಾರತದ ಭದ್ರತೆಗಿಂತ ಬೇರೆ ಯಾವುದೂ ದೊಡ್ಡದಲ್ಲ. IPL ಮೋಸ್ಟ್ ಇಂಪಾರ್ಟೆಂಟ್ ಟೂರ್ನಮೆಂಟ್. ಭಾರತದಲ್ಲಿ ಭಾಳ ಶ್ರೇಷ್ಠವಾದ ಆಟ ಕ್ರಿಕೆಟ್. ಎಲ್ಲ ಓಕೆ ಇರಲಿ, ಎಲ್ಲ ಸೆಕೆಂಡ್. ಹೀಗಾಗಿ ಆ ಒಂದು ಯುದ್ಧದ ಒಂದು ಸಂದರ್ಭಗಳು ಈಗ ಕಾಣ್ತಾ ಇದೆ. ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದೆ ಭಾರತ ಸರ್ಕಾರ. ಬಟ್ ಇದೊಂದು IPL ಕೂಡ ಒಂದು ಇಷ್ಟು ಕೆಲವು ದಿನಗಳ ಮಟ್ಟಿಗೆ ಮುಂದಕ್ಕೆ ಹಾಕೋದ್ರಲ್ಲಿ ಏನು ತಪ್ಪಿಲ್ಲ, ಅದಾಗಬೇಕು. ಯಾಕಂದರೆ ಒಂದು ಸಲ ನಾವು ನಿರ್ಲಕ್ಷ್ಯ ವಹಿಸಿದ್ದೆ ಆದಲ್ಲಿ ಒಂದು ಸಣ್ಣ ತಪ್ಪು ಕೂಡ ಭಾಳಷ್ಟು ದೊಡ್ಡ ಒಂದು ಆಘಾತಕ್ಕೊಳಗಾಗ್ಬೋದು. ಅದಾಗದೇ ಇರಲಿ. ಭಾರತ ಜವಾಬ್ದಾರಿ ರಾಷ್ಟ್ರ. ಭಾರತದ ನಾಗರಿಕರ ಒಂದು ಸುರಕ್ಷತೆಗೆ ಬಹಳ ಮಹತ್ವ ಕೊಡುತ್ತೆ ನಮ್ಮ ದೇಶ. ಭದ್ರತೆಯೇ ಮೊದಲು, ಭದ್ರತೆ ಆದಮೇಲೆ ಎಲ್ಲ ಸೆಕೆಂಡ್. ಓಕೆ, ಆ ಹಿನ್ನೆಲೆಯಲ್ಲಿ IPL ಕೂಡ ಕೆಲವು ದಿನಗಳ ಕಾಲ ಮುಂದೆ ಹೋಗೋದು ತುಂಬ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು.